ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಹಾಗೆ ಶ್ರೇಷ್ಠ ಮುಖಾಮುಖಿ ಆಗ್ತದೆ. ಅತ್ತ ಕಡೆ ತಾಂಡವ್ನ ಜೈಲಿಂದ ಬಿಡಿಸಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿರುವ ಶ್ರೇಷ್ಠ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಆದಿ ಮತ್ತು ಕಾಮತ ಇಬ್ಬರು ಕೂಡ ಭಾಗ್ಯಗೆ ಬೆಂಗಾವಲಾಗಿದ್ದಾರೆ. ಇತ್ತ ಕಡೆ ಶ್ರೇಷ್ಠ ಏನೇ ಪ್ಲಾನ್ ಮಾಡಿ ಭಾಗ್ಯನ ಜೈಲಿಗೆ ಕಳಿಸಿದ್ರು ಕೂಡ ಇಲ್ಲಿ ಭಾಗ್ಯನ ಜೈಲಿಂದ ಬಿಡಿಸೋದ್ರಲ್ಲಿ ಕಾಮತ್ ಮತ್ತೆ ಆದಿ ಇಬ್ರು ಕೂಡ ಯಶಸ್ವಿಯಾಗಿದ್ದಾರೆ. ಇದರ ನಡುವೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಪ್ಲಾನ್ ಮಾಡಿ ಈ ಒಂದು ರೀತಿಯಲ್ಲಿ ನಾಟಕ ಮಾಡಿದ್ರು. ಈ ಒಂದು ನಾಟಕಕ್ಕೆ ಅಂತಿಮ ತೆರೆ ಎಳೆದಿದ್ದೆ ಕಾಮತ್ ಅವರು. ಯಾಕಂದ್ರೆ ಇಲ್ಲಿ ಕಾಮತ್ ಅವ್ರನ್ನ ತಮ್ಮ ಒಂದು ಕಪಿಮುಷ್ಟಿಗೆ ತಗೋಬೇಕು ಅಂತ ಶ್ರೇಷ್ಠ ಅನ್ಕೊಂಡು, ಬಟ್ ಅದು ಪ್ಲಾನ್ ಉಲ್ಟಾ ಆಯ್ತು. ಕೊನೆಗೂ ಕೂಡ ಇಲ್ಲಿ ಕಾಮತ್ ಅವರು ಬೀಸಿದ ಜಾಲಕ್ಕೆ ಶ್ರೇಷ್ಠ ಮತ್ತೆ ತಾಂಡವ್ ಲಾಕ್ ಆಗಬೇಕಾಯ್ತು. ಇಲ್ಲಿ ಇಡೀ ಶ್ವೇರನ್ನ ತಾವು ತಗೋತೀವಿ ಅಂತ ಕಾಮತ್ ಅವ್ರಿಗೆ ಚಾಲೆಂಜ್ ಮಾಡ್ತಾರೆ ಶ್ರೇಷ್ಠ ಮತ್ತೆ ತಾಂಡವ್. ಬಟ್ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ, ನಾನು ಕೊಡೋ ಏಟಿಗೆ ಇನ್ನು ಮುಂದೆ ರೆಡಿ ಆಗಿ ಅಂತ ಕಾಮತ್ ಅವರು ಎಚ್ಚರಿಕೆ ಕೊಡ್ತಾರೆ. ಎಚ್ಚರಿಕೆ ಕೊಟ್ಟ 5 ನಿಮಿಷದಲ್ಲಿ ತಾಂಡವ್ನ ಪೊಲೀಸ್ ಅವರು ಬಂದು ಹಾಸ್ಪಿಟಲ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಇದರಿಂದಾಗಿ ತಾಂಡವ್ ಶಾಕ್ ಆಗ್ತಾರೆ. ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಶ್ರೇಷ್ಠ ಅಂತೂ ಪೊಲೀಸ್ ಅವ್ರ ಮೇಲೇನೆ ಕೂಗಾಡ್ಬಿಡ್ತಾಳ. ನನ್ನ ಗಂಡ ಇವತ್ತು ಆ ಭಾಗ್ಯದಿಂದ ಇಂಥ ಪರಿಸ್ಥಿತಿಗೆ ಹೋಗಿದ್ರು, ಆದ್ರೆ ಭಾಗ್ಯನ ಅರೆಸ್ಟ್ ಮಾಡೋ ಬದಲು ಇನ್ಫ್ಲೂಯೆನ್ಸ್ ಕಾರಣಕ್ಕೆ ಭಾಗ್ಯನ ಬಿಟ್ಟಿದ್ದೀರಾ, ನಾನೇ ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಅಂತ ಜೋರ್ ಮಾಡ್ತಾಳ. ಆಗ ನಾವು ಇಲ್ಲಿಗೆ ಬಂದಿರೋದು ನಿಮ್ಮ ಗಂಡ ತಾಂಡವ್ನ ಅರೆಸ್ಟ್ ಮಾಡೋದಕ್ಕೆ. ಫೋರ್ಜರಿ ಕೇಸಲ್ಲಿ ಫ್ರಾಡ್ ಮಾಡಿದ್ದಾರೆ ಅವರು. ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಮನೆ ಮಾರಾಟಕ್ಕೆ ಹೋಗಿದ್ರು. ಅದನ್ನ ಕಾಮತ್ ಅವರು ರೆಡ್ ಹ್ಯಾಂಡ್ ಆಗಿ ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟು ಹಿಡಿದಾಕಿದ್ದಾರೆ. ಅಂದಮೇಲೆ ನಿಮ್ಮನ್ನ ನಾವು ಅರೆಸ್ಟ್ ಮಾಡಲೇಬೇಕಲ್ವಾ. ನೀವು ಯಾರಿಗೆ ಮಾರಾಟ ಮಾಡಕ್ಕೆ ಹೋಗಿದ್ರೋ ಅವರು ಕೂಡ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ದಾರೆ ಅಂತ ಪೊಲೀಸ್ ಅವರು ಹೇಳ್ತಾರೆ. ಈ ಕಡೆ ಶ್ರೇಷ್ಠನ ತಾಂಡವ್ ನೋಡ್ತೀಯಾ ಶ್ರೇಷ್ಠ, ನಿನ್ನಿಂದಾನೇ ಇದೆಲ್ಲ ಎಡವಟ್ಟಾಗ್ತಿರೋದು, ನಾನು ಬೇಡ ಅಂತಾನೆ ಹೇಳಿದೆ, ಆದ್ರೆ ಕೇಳಿದ್ಯಾ ನನ್ನ ಮಾತನ್ನ ಅಂತ ತಾಂಡವ್ ಕೇಳಿದಾಗ ನನಗೇನು ಗೊತ್ತಿದ್ದು ತಾಂಡವ್ ಈ ರೀತಿ ಆಗತ್ತೆ ಅಂತ, ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನು ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ತಾಂಡವ್ ಎಷ್ಟೇ ಕೇಳ್ಕೊಂಡ್ರು ಕೂಡ ಪೊಲೀಸ್ ಅವರು ಜೈಲಿಗೆ ತಾಂಡವ್ನ ಎಳ್ಕೊಂಡು ಹೋಗೇ ಬಿಡ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಸೆಲ್ ಒಳಗಡೆ ಹೋಗೋದಕ್ಕೂ ಕೂಡ ತಾಂಡವಿ ಹಿಂದೇಟಾಗ್ತಿರ್ತಾರೆ. ನಾನು ಇಲ್ಲೇ ಕುಳಿತುಕೋತೀನಿ ಅಂತ ಹೇಳ್ತಿರ್ತಾರೆ. ಆಗ ಇನ್ಸ್ಪೆಕ್ಟರ್ ಒದ್ದು ಒಳಗಡೆ ಹಾಕ್ರಿ ಅಂತ ಹೇಳಿ ಒದ್ದು ಒಳಗಡೆ ಹಾಕ್ತಾರೆ. ತದನಂತರ ಈ ಒಂದು ವಿಷಯ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಭಾಗ್ಯ ಜೈಲಿಂದ ಮನೆಗೆ ಬರ್ತಿದ್ದಾಗೇನೆ ಕುಸುಮ ಅವರು ಎಲ್ಲರನ್ನೂ ಕೂಡ ತರಾಟೆಗೆ ತಗೋತಾರೆ. ಏನೋ ಮನುಷ್ಯತ್ವ ಅದು ಇದು ತಾಂಡವ್ನ ನೋಡೋಕೆ ಹೋಗಬೇಕು ಅಂತೆಲ್ಲ ಹೇಳಿದ್ರೆ, ನಾನು ಅವ್ನ ತಾಯಿ ಅಲ್ವಾ, ನನಗೆ ಗೊತ್ತಿಲ್ವಾ ನನ್ನ ಮಗ ಎಂಥವನು ಅಂತ. ನೋಡಿದ್ರ ನನ್ನ ಸೊಸೆ ಬರ್ಡೇ ದಿನ ಅವಳನ್ನ ಜೈಲಲ್ಲಿರೋ ಹಾಗೆ ಮಾಡ್ದ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಭಾಗ್ಯಗೆ ತೊಂದರೆ ಆಗಬೇಕು ಅಂತ ಬಯಸ್ತಾ. ಈಗಲಾದರೂ ಗೊತ್ತಾಯ್ತಾ ಅವ್ನಿಗೆ ಎಂಥವನು ಅಂತ ಕುಸುಮ ಅವರು ತರಾಟೆಗೆ ತಗೋತಾರೆ. ಇದರ ನಡುವೆ ಇಲ್ಲಿ ಆದಿ ಭಾಗ್ಯಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆದಿ ತನ್ನ ಮನಸ್ಸಿನ ಪೂರ್ಣ ಮಾತನ್ನು ಹೇಳ್ಕೊಂಡಿದ್ದಾರೆ ಭಾಗ್ಯ ಹತ್ರ. ಆ ಒಂದು ವಿಷಯವನ್ನು ಕೇಳಿದೆ ಭಾಗ್ಯ ಶಾಕ್ ಆಗ್ತಾರ. ಇಲ್ಲಿ ಕಾಮತ್ ಅವ್ರ ಮಾತನ್ನ ಕೇಳಿಕೊಂಡು ಭಾಗ್ಯ ಆದಿಗೆ ಮದುವೆ ಆಗಬೇಕು ಅಂತ ಹೇಳಿದ್ರು. ಆದರೆ ಒಂದೇ ಕ್ಷಣ ಇಲ್ಲಿ ಆದಿ ಮದುವೆಗೆ ಒಪ್ಕೊಂಡ್ಬಿಟ್ರು. ಇದರಿಂದ ಭಾಗ್ಯಗೆ ಅಚ್ಚರಿ ಆಯಿತು. ಆದರೆ ತತ್ಕ್ಷಣ ಆದಿ ಆಡಿದಂಥ ಮಾತು ನಿಜವಾಗ್ಲೂ ಕೂಡ ಭಾಗ್ಯಗೆ ಶಾಕ್ ಕೊಡ್ತು. ಅದಕ್ಕೆ ಕಾರಣ ಇಲ್ಲಿ ಆದಿ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆದರೆ ಅದನ್ನು ನಿಮ್ಮನ್ನ ಮಾತ್ರನೇ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯ ಹತ್ರ ಹೇಳಿದಾಗ ನಿಜಕ್ಕೂ ಭಾಗ್ಯ ಶಾಕ್ ಆಗ್ತಾರೆ. ಯಾವುದೇ ಒಂದು ಉತ್ತರವನ್ನು ಕೊಡದೆ ಮನೆಗೆ ವಾಪಸ್ ಆಗ್ತಾರೆ. ಪೊಲೀಸ್ ಸ್ಟೇಷನಲ್ಲೂ ಕೂಡ ಆದಿ ಭಾಗ್ಯ ಹತ್ರ ಸಮಯವನ್ನು ತಗೊಳ್ಳಿ, ಆದರೆ ತುಂಬ ಸಮಯ ತಗೋಬೇಡಿ, ನನ್ನ ಮನಸ್ಸಿನ ಮಾತನ್ನು ನಾನು ಹೇಳಿದ್ದಾಗಿದೆ, ನೀವು ನಿಮ್ಮ ಉತ್ತರವನ್ನು ಕೊಡಿ, ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಜೊತೆಗೆ ನನ್ನ ಮದುವೆ ಏನೇ ಇದ್ರು ಅದು ನಿಮ್ಮ ಜೊತೆ ಮಾತ್ರ, ಇಲ್ಲಾಂದರೆ ನನ್ನ ಬದುಕಲ್ಲಿ ಮದುವೆ ಅನ್ನೋ ಚಾಪ್ಟರೇ ಇರುವುದಿಲ್ಲ ಅಂತ ಹೇಳಿ ಆದಿ ಭಾಗ್ಯ ಹತ್ರ ಹೇಳಿದ್ದಾರೆ. ಈ ಎಲ್ಲ ವಿಷಯಗಳು ಕೂಡ ಇಲ್ಲಿ ಕುಸುಮ ಅವ್ರಿಗೆ ಗೊತ್ತಿದೆ. ಆದರೆ ಕುಸುಮ ಅವರು ಎಂದೂ ಕೂಡ ಭಾಗ್ಯ ಹತ್ರ ವಿಷಯವನ್ನ ಮಾತನಾಡೋದಕ್ಕೆ ಮುಂದಾಗ್ತಿಲ್ಲ. ಈ ಕಡೆ ಭಾಗ್ಯಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಈ ಕಡೆ ಆದಿ ಅವ್ರಿಗೆ ಅಂತ ಉತ್ತರ ಕೊಡೋದು. ನಿಜವಾಗ್ಲೂ ನನಗೆ ಆದಿ ಅವರಂದ್ರೆ ಫ್ರೆಂಡ್ಸ್ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಭಾವನೆ ಇಲ್ಲ. ಆದಿ ಒಬ್ಬ ಗುಡ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವತ್ತು ಆದಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ, ನನಗೆ ಮಕ್ಕಳಿದೆ, ನಾನು ಡಿವೋರ್ಸಿ, ನನಗೆ ಮದುವೆ ಬೇಕಿದೆಯಾ, ನನ್ನ ಜವಾಬ್ದಾರಿಗಳನ್ನ ನಿರ್ವಹಿಸುವುದಷ್ಟೇ ನನ್ನ ಕೆಲಸ, ನನ್ನ
ನನಗೆ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಆದರೆ ಅವ್ರು ನೋಡಿದ್ರೆ ಇಷ್ಟು ಹಠ ಮಾಡ್ತಿದ್ದಾರೆ, ಏನು ಮಾಡಲಿ ನಾನು ಅಂತ ಭಾಗ್ಯ ತೋಚದೆ ಒದ್ದಾಡ್ತಿದ್ದಾರೆ. ಇದರ ನಡುವೆ ಆತ ಕಡೆ ತಾಂಡವ ಮಗಳು ತನ್ವಿಗೆ ಅಪ್ಪನ ಜೊತೆ ಮಾತಾಡಬೇಕು ಅಂತ ಆಸೆ ಆಗತ್ತೆ. ಅದೇ ಕಾರಣಕ್ಕೆ ಇಲ್ಲಿ ತನ್ವಿ ತಾಂಡವ್ಗೆ ಕಾಲ್ ಮಾಡ್ತಾಳೆ. ಬಟ್ ಫೋನನ್ನು ಆಲ್ರೆಡಿ ಇನ್ಸ್ಪೆಕ್ಟರ್ ಕಿತ್ಕೊಂಡಿದ್ದಾರೆ. ಹಾಗಾಗಿ ಆ ಫೋನನ್ನು ಕೂಡ ಕೊಡುವುದಕ್ಕೆ ಹಿಂಜರಿತಿದ್ದಾರೆ. ಈ ಕಡೆ ತಾಂಡವ್ ಯಾರು ಕಾಲ್ ಮಾಡ್ತಿರೋದು ಅನ್ನೋದಾದರೂ ಹೇಳಿ ಸರ್ ಅಂದಾಗ ತನ್ವಿ ಅನ್ನೋರು ಅಂದ ತಕ್ಷಣ ನನ್ನ ಮಗಳು ಸರ್ ಪ್ಲೀಸ್ ಸರ್ ಮಾತಾಡಬೇಕು ಅನಿಸುತ್ತೆ, ನನಗೂ ಹಾಗೆ ಅನಿಸ್ತದೆ, ಪ್ಲೀಸ್ ಫೋನ್ ಕೊಡಿ ಅಂದಾಗ ಇವತ್ತು ಮಾತಾಡಬೇಕು ಅನಿಸ್ತದೆಯಲ್ಲ, ಹೆಂಡತಿ ಮಕ್ಕಳು ಬಿಟ್ಟು ಇನ್ಯಾರ್ದೋ ಜೊತೆ ಹೋದ್ಯಲ್ಲ, ಅವತ್ತು ಎಲ್ಲಿ ಹೋಗಿತ್ತು ನಿನಗೆ ತಂದೆ ಅನ್ನೋ ಬುದ್ಧಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಫೋನ್ ಕೊಡುವುದಿಲ್ಲ. ಆಗ ಅಲ್ಲಿ ತಾಂಡವ್ ತನ್ನ ಜೊತೆ ಇದ್ದಂಥ ಸೆಲ್ ವ್ಯಕ್ತಿ ಹತ್ರ ಫೋನನ್ನು ಕಿತ್ಕೋತಾರೆ. ಅವ್ರ ಹತ್ರ ಡೀಲ್ ಮಾತಾಡಿಕೊಂಡು ಫೋನ್ ಮಾಡೋಕ್ಕೆ ಮುಂದಾಗ್ತಾರೆ. ಆದರೆ ಫೋನ್ ಮಾಡ್ತಿದ್ದಾಗೆ ಆ ಫೋನ್ ಕೂಡ ಪೊಲೀಸವ್ರ ಕೈವಶವಾಗತ್ತೆ. ಇಲ್ಲಿ ಕಿಚ್ಚಾಡಿ ಕುಂದಾಡಿದಾಗ ಇಲ್ಲಿ ನಾನು ನಿನಗೆ ಫೋನ್ ದುಡ್ಡು ಕೊಡ್ತೀನಿ, ನನ್ನ ಹೆಂಡತಿ ಬರ್ತಿದ್ದಾಗೆ ಅಂತ ಹೇಳಿ ತಾಂಡವ್ ಹೇಳಿದ್ದಾರೆ. ಇದರ ನಡುವೆ ಆ ಸೆಲ್ ಒಳಗಡೆ ಇರ್ತಕ್ಕಂಥ ಫ್ರೆಂಡ್ ಬಂದಿದ್ದೆ, ಫೋನ್ ಕೇಳಿದಾಗ ಫೋನ್ ಇಲ್ಲ, ಇವ್ರ ಹೆಂಡತಿ ಕೊಡ್ತಾರಂತೆ, ದುಡ್ಡನ್ನು ಇಸ್ಕೊಂಡ್ಬಿಡು ಅಂತ ಹೇಳಿ ಸೆಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ. ನಂತರ ಇಲ್ಲಿ ಶ್ರೇಷ್ಠ ಹತ್ರ ಬಂದು ಆ ವ್ಯಕ್ತಿ ನನಗೆ ದುಡ್ಡು ಬೇಕಾಗಿದೆ, ನಿನ್ನ ಗಂಡ ನನ್ನ ಫೋನನ್ನು ಪೊಲೀಸವ್ರ ಕೈ ವಶ ಮಾಡಿದ್ದಾನೆ, ಹಾಗಾಗಿ ನಿನ್ನ ಗಂಡ ಹೇಳ್ದ ನನ್ನ ಹೆಂಡತಿ ಬಂದಮೇಲೆ ದುಡ್ಡು ಕೊಡ್ತಾರೆ ಅಂತ, ಮೊದಲು ದುಡ್ಡು ಕೊಡು, ಇಲ್ಲ ಅಂದರೆ ನಿನ್ನ ಕಾರ್ ಗ್ಲಾಸನ್ನೇ ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಮೊದಲು ಶ್ರೇಷ್ಠ ದುಡ್ಡು ಕೊಡಲಿಕ್ಕೆ ಹಿಂದೇಟ ಹಾಕ್ತಿರ್ತಾರೆ. ಬಟ್ ಯಾವಾಗ ತನ್ನ ಗ್ಲಾಸನ್ನು ಹೊಡಿತೀನಿ ಅಂತ ಹೇಳಿದ್ರು ಆ ಕ್ಷಣನೇ ಇಲ್ಲಿ ಶ್ರೇಷ್ಠ ದುಡ್ಡು ಕೊಡೋದಕ್ಕೆ ಮುಂದಾಗ್ತಾಳೆ. ತದನಂತರ ಆಯ್ತ ಕಡೆ ಕಾಮತ್ ಮತ್ತು ಆದಿ ಇಬ್ಬರು ಕೂಡ ಭಾಗ್ಯ ಮನೆಗೆ ಬಂದಿದ್ದಾರೆ. ಇಲ್ಲಿ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ತಾಂಡವಿಂದ ತೊಂದರೆ ಆಗೋದಿಲ್ಲ, ಅವನಿಗೆ ಸರಿಯಾಗಿ ಪಾಠ ಕಲಿಸಿದ್ದೀನಿ ಅಂತ ಹೇಳ್ತಾರೆ. ಆದರೂ ಕೂಡ ನೀವು ಅವರನ್ನ ಅರೆಸ್ಟ್ ಮಾಡಿಸಬಾರ್ದಿತ್ತು ಅಂತ ಸುನಂದ ಹೇಳ್ತಾರೆ. ನನಗೆ ಗೊತ್ತಿತ್ತು ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ, ಅದೇ ಕಾರಣಕ್ಕೆ ಈ ರೀತಿ ಅರೆಸ್ಟ್ ಮಾಡಿಸಿದ್ದೀನಿ ಅನ್ನೋ ವಿಷಯ ಹೇಳಬೇಕು ಅಂತಾನೆ ಆದಿ ಜೊತೆ ಇಲ್ಲಿಗೆ ಬಂದೆ ಅಂತ ಕಾಮತ್ ಹೇಳ್ತಾರೆ. ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ನೀವು ಕರೆಕ್ಟಾಗಿ ಮಾಡಿದಿರ ಬೀಗ್ರೆ, ಖಂಡಿತ ನಮ್ಗೆ ಯಾವುದೇ ರೀತಿ ಬೇಜಾರಿಲ್ಲ, ಅವನು ಮಾಡಿದ ಕರ್ಮಕ್ಕೆ ಅವನು ಪ್ರತಿಫಲ ಅನುಭವಿಸ್ತಿದ್ದಾನೆ, ಖಂಡಿತ ಅವ್ನಿಗೆ ಅದೇ ರೀತಿ ಆಗಬೇಕು ಶಾಸ್ತಿ ಅಂತ ಹೇಳ್ತಾರೆ. ಎತ್ತ ಕಡೆ ಭಾಗ್ಯ ಬಂದಾಗ ಭಾಗ್ಯಗೂ ಕೂಡ ಕಾಮತ್ ಅವರು ಈ ರೀತಿ ತಾಂಡವ್ನ ಅರೆಸ್ಟ್ ಮಾಡಿಸಿದ್ದೀನಿ, ನಿನ್ಗೆ ಏನು ಅನ್ನಿಸ್ತೆ, ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಭಾಗ್ಯ ಇಲ್ಲ ಮಾವ, ತಪ್ಪು ಮಾಡಿದ್ದಾರೆ ಅಂದಮೇಲೆ ಅದಕ್ಕೆ ಅವರು ಅನುಭವಿಸ್ಲೇಬೇಕಾಗತ್ತೆ, ಅನುಭವಿಸ್ಲಿ ಬಿಡಿ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ತಕರಾರು ಕೂಡ ಇಲ್ಲ ಅಂತ ಭಾಗ್ಯ ಹೇಳ್ಬಿಡ್ತಾರೆ. ನಂತರ ಮನೆಯಿಂದ ಹೋಗಬೇಕಾದ್ರೆ ಇಲ್ಲಿ ಆದಿಯೇ ಮತ್ತು ಭಾಗ್ಯನ ಕರೆದು ಇಲ್ಲಿ ಕಾಮತ್ ಅವರು ಮಾತನಾಡ್ತಿದ್ದಾರೆ. ಇಲ್ಲಿ ನೋಡಮ್ಮ ಭಾಗ್ಯ, ಈಗಲಾದರೂ ನನ್ನ ಮುಂದೆ ನೀವು ಮದುವೆ ಆಗುವಂತ ಹೇಳು, ನೋಡು ಆದಿ, ಭಾಗ್ಯ ನಿನ್ನ ಬೆಸ್ಟ್ ಫ್ರೆಂಡ್, ಭಾಗ್ಯ ಮಾತಿಗೆ ನೀನು ಇಲ್ಲ ಅನ್ನೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಭಾಗ್ಯ ಮಾತಿಗೆ ನೀನು ಹ್ಞೂ ಅಂತಾನೆ ಹೇಳಬೇಕು ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಭಾಗ್ಯಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಇಲ್ಲಿ ತಾನು ಮದುವೆ ವಿಷಯ ಮಾತಾಡಿದಾಗ ಆದಿ ಆಡಿದಂಥ ಮಾತುಗಳು ಈಗಲೂ ಕೂಡ ಕಣ್ಮುಂದೆ ಬರ್ತಿದೆ ಭಾಗ್ಯಗೆ. ಬಟ್ ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಭಾಗ್ಯಗೆ. ಇದರ ನಡುವೆ ಆತ ಕಡೆ ಆದಿ, ಅಪ್ಪ ನೀವು ಏನೇ ಹೇಳಿದ್ರು ನಿಂತ ನೀರಲ್ಲೇ ಮದುವೆ ಆಗುವಂದೆ ಅದಂತೂ ಸಾಧ್ಯ ಇಲ್ಲ, ಭಾಗ್ಯ ಅವರೇ ಹೇಳಿ ಯಾರೇ ಹೇಳಿ ನಾನಂತೂ ಮದುವೆಗೆ ಒಪ್ಕೊಳ್ಳೋದಿಲ್ಲ, ನಾನು ಮದುವೆ ಆಗಬೇಕು ಅಂದರೆ ಅದಕ್ಕೆ ನಾನು ಪ್ರೀತಿ ಮಾಡಿದ ಹುಡುಗಿ ಒಪ್ಕೋಬೇಕು, ಆಗ ಮಾತ್ರ ನನ್ನ ಮದುವೆ ಆಗೋದಕ್ಕೆ ಸಾಧ್ಯ, ನಾನು ಪ್ರೀತಿ ಮಾಡಿದ ಹುಡುಗಿ ಒಪ್ಕೊಳ್ದೇ ಇದ್ದರೆ ಖಂಡಿತ ನನ್ನ ಮದುವೆನೇ ಆಗೋದಿಲ್ಲ, ನನ್ನ ಲೈಫಲ್ಲಿ ಮದುವೆ ಅನ್ನೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಾತನ್ನು ಕೇಳಿದ್ದೆ ಕಾಮತ್ ಅವ್ರಿಗೆ ಅಚ್ಚರಿ ಆಗುತ್ತೆ. ಏನು ಪ್ರೀತಿ ಮಾಡ್ತಿದ್ಯಾ ಸುರಭಿ ಅಂದಾಗ, ಸುರಭಿ ಅಲ್ಲ ಅಪ್ಪ, ಸುರಭಿ ನನ್ನ ಬದುಕಲ್ಲಿ ಯಾವತ್ತಿಂದನೂ ಆಚೆ ಹೋಗಾಯಿತು, ನನ್ನ ಬದುಕಲ್ಲಿ ಹೊಸ ಒಂದು ಬೆಳಕು ಬಂದಿದೆ, ಅವರನ್ನೇ ನಾನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ, ಅವ್ರು ನನ್ನ ಪ್ರೀತಿಯನ್ನು ಒಪ್ಕೋಬೇಕು ಅಂತ ಆದಿ ಹೇಳಿದಾಗ ಯಾರಪ್ಪ ಅದು ಅನ್ನೋ ಕ್ಯೂರಿಯಾಸಿಟಿ ಕಾಮತ್ ಅವ್ರಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಬಟ್ ಆದಿ ಹೇಳ್ತಿಲ್ಲ, ಅವ್ರು ಹೇಳಿದ್ಮೇಲೆ ನಿಮ್ಗೆ ತಿಳಿಸ್ತೀನಿ ಅಂತಾರೆ. ಬಟ್ ಇಲ್ಲಿ ಭಾಗ್ಯಗೆ ಪ್ಲೀಸ್ ಆ ಹುಡುಗಿ ಜೊತೆ ಆದರೂ ಮಾತಾಡಮ್ಮ, ನನ್ನ ಮಗನ ಮದುವೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಈ ಕಡೆ ಭಾಗ್ಯಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಎತ್ತ ಕಡೆ ಶ್ರೇಷ್ಠ ಬರ್ತಾಳೆ, ಭಾಗ್ಯ ಒಳಗಡೆ ಹೋಗ್ತಿದ್ದ ಹಾಗೆ ಈ ಕಡೆ ನನ್ನ ಗಂಡನ್ನ ಬಿಡಿಸ್ಲೇಬೇಕು, ಇಲ್ಲ ಅಂದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ನಾನು ಅಂದಾಗ, ಏನು ಮಾಡ್ಕೋತೀಯ, ಏನು ಮಾಡ್ಕೊಳ್ಳೋಕ್ಕಾಗತ್ತೆ ನಿನ್ನಿಂದ, ಏನು ಮಾಡ್ಕೋತೀಯೋ ನೋಡ್ಕೊಳ್ಳೋಣ ಅಂತ ಹೇಳಿ ಆದಿ ಮತ್ತು ಕಾಮತ್ ಅವರು ಹೇಳ್ತಾರೆ. ತದನಂತರ ಇಲ್ಲಿ ಭಾಗ್ಯ ಮನೆ ಒಳಗಡೆ ಬಂದಿದ್ದೆ, ಆದಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ತನ್ನ ಅತ್ತೆ ಬಂದು ಕೇಳಿದಾಗ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಇಲ್ಲಿ ಕುಸುಮವರು, ನನಗೆ ಗೊತ್ತಿದೆ ಭಾಗ್ಯ, ಆದಿ ನಿಂಗೆ ಪ್ರಪೋಸ್ ಮಾಡಿದಾನೆ, ಅದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳಿದಾಗ ನಿಜಕ್ಕೂ ಕೂಡ ಭಾಗ್ಯಗೆ ಅಚ್ಚರಿ ಆಗುತ್ತೆ. ಅತ್ತೆ ನಿಮಗೆ ವಿಷಯ ಗೊತ್ತಿದೆಯಾ ಅಂದಾಗ, ನನಗೆಲ್ಲ ವಿಷಯ ಗೊತ್ತಿದೆ, ನಿನಗೂ ಮುನ್ನ ಆದಿ ನನ್ನ ಹತ್ರನೇ ಹೇಳಿದ್ದು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ, ಖಂಡಿತ ಒಪ್ಕೊಮ್ಮ, ಯಾಕೆ ಒಪ್ಕೋಬಾರ್ದು, ನಿನ್ನ ಬದುಕಲ್ಲಿ ಮತ್ತೊಂದು ಬದುಕು
ಮತ್ತೊಂದು ಬೆಳಕು ಬರಲೇಬಾರ್ದು ಅಂತಿದ್ಯಾ? ಅವನು ಮಾತ್ರ ಬೇರೆಯವ್ರನ್ನ ಮದುವೆ ಆಗಿ ಆರಾಮಾಗಿರ್ಬಹುದು, ಬಟ್ ನೀನು ಮದುವೆ ಆಗದೆ ಒಂಟಿ ಆಗಿರಬೇಕು ಅನ್ನೋದೇನಾದರೂ ಇದೆಯಾ? ಖಂಡಿತ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಖಂಡಿತ ನೀನು ಆದಿ ಜೊತೆ ಚೆನ್ನಾಗಿದ್ರೆ ಅದಕ್ಕಿಂತ ನನಗೆ ಮತ್ತೊಂದು ಖುಷಿ ಇಲ್ಲ. ನೀನು ಆದಿ ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ. ಮಕ್ಳಿಗೂ ಕೂಡ ಒಂದು ಒಳ್ಳೆ ಅಪ್ಪ ಸಿಕ್ತಾಗ ಆಗತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅತ್ತ ಕಡೆ ತಾಂಡವ್ ರಿಲೀಸ್ ಆಗಬೇಕಾಗಿದೆ, ಇನ್ನೂ ರಿಲೀಸ್ ಆಗಿಲ್ಲ. ಇದರ ನಡುವೆ ಇಲ್ಲಿ ಶ್ರೇಷ್ಠ ಭಾಗ್ಯ ಮನೆಗೆ ಬಂದು ತನ್ನ ಗಂಡನನ್ನು ಬಿಡಿಸೋಕೆ ದುಂಬಾಲು ಬೀಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.